ಇನ್ನು ಬಿಜೆಪಿಯ ಶಾಸಕಾಂಗ ಸಭೆ ಧರ್ಮಸ್ಥಳದಲ್ಲಿ ಮಾಡೋದ್ರ ಬಗ್ಗೆ ವಿಜೇಂದ್ರ ಏನ್ ಚಿಂತನೆ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಸದಾನಂದ ಗೌಡರು ಮಾತಾಡಿದ್ದಾರೆ. ಧರ್ಮಸ್ಥಳ ಆಣೆ ಪ್ರಮಾಣದ ಬಗ್ಗೆಯೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದಾನಂದ ಗೌಡರು ನಮ್ಮಿಂದ ರಾಜಕೀಯ ಮಾಡೋದಕ್ಕೆ ಆಗದಿದ್ರೆ ದೇವರೇ ಮಾಡಿ, ಧರ್ಮಸ್ಥಳಕ್ಕೆ ರಾಜಕೀಯ ಬೇಡ ಅಂತ ವಿಜೇಂದ್ರ ಹೇಳಿದ್ದೀನಿ. ದೇವರು ರಾಜಕೀಯ ಮಾಡ್ಲಿ ಬಿಡಿ ಅಂತ ಸದಾನಂದ ಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕರೆ ಮಾಡಿ ಹೇಳಿದ್ದೀನಿ. ಧರ್ಮಸ್ಥಳದ ಆಣೆ ಪ್ರಮಾಣದ ಬಗ್ಗೆಯೂ ಕೂಡ ಸದಾನಂದ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳಕ್ಕೆ ರಾಜಕೀಯ ಬೇಡ ಅಂತ ವಿಜೇಂದ್ರ ಹೇಳಿದ್ದೀನಿ ಅನ್ನೋದನ್ನ ಮಾತಾಡಿದ್ದಾರೆ ಸದಾನಂದ ಗೌಡರು. ನಮ್ಮಿಂದ ರಾಜಕೀಯ ಮಾಡೋದಕ್ಕೆ ಆಗದಿದ್ರೆ ದೇವರೇ ಮಾಡ್ಲಿ, ದೇವರು ರಾಜಕೀಯ ಮಾಡ್ಲಿ ಬಿಡಿ ಅಂತ ಸದಾನಂದ ಗೌಡರು ಬೇಸರದಲ್ಲಿ ಮಾತಾಡಿದ್ದಾರೆ. ಇದನ್ನು ನಾನು ನನ್ನ ರಾಜ್ಯದ ಅಧ್ಯಕ್ಷರಿಗೂ ಹೇಳಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ. ಈಗ ನಿನ್ನೆ ಮಾತಾಡಿದಾಗ ಅವರು ಧರ್ಮಸ್ಥಳದ ಸುದ್ದಿ ಮಾತಾಡಿದ್ರಲ್ಲ, ಆಗ ತುಂಬ ನೋವಾಯಿತು ನನಗೆ. ಇದಕ್ಕಿಂತ ದೊಡ್ಡ ಒಂದು ತೀರ್ಮಾನ ಯಾರೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಪಕ್ಷಕ್ಕೆ ಮಾತ್ರ ಅಲ್ಲ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶ ಹೋಗ್ತದೆ. ಒಂದು ದೇವಸ್ಥಾನಕ್ಕೆ ನಮ್ಮ ರಾಜಕಾರಣವನ್ನು ದೇವಸ್ಥಾನದ ಮೆಟ್ಟಲಲ್ಲಿ ಇಡುವಂಥ ಕೆಲಸ ಮಾಡಬಾರ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಪಾರ್ಟಿಯಲ್ಲಿರುವಂಥವರೆಲ್ಲ ಒಂದು ರೀತಿಯಲ್ಲಿ ನಮ್ಮ ಪಾರ್ಟಿಯಲ್ಲಿರೋರು ದೈವ ಭಕ್ತರೇ ಇರುವಂಥದ್ದು 100ಕ್ಕೆ 100 ಕೂಡ. ಅವರಿಗೆ ಇಂಥ ವಿಚಾರಗಳನ್ನು ಒಂದು ಮ್ಯಾನೇಜ್ ಮಾಡುವಂಥ ಕೆಪ್ಯಾಸಿಟಿ ಇಲ್ಲ. ದೇವರೇ ಎಲ್ಲವನ್ನು ಮಾಡೋದಾದರೆ ಮತ್ತು ನಾವು ಯಾಕೆ ಇರಬೇಕು? ರಾಜಕಾರಣ ದೇವರು ಮಾಡ್ತಾರೆ ಬಿಡಿ, ನಿಮಗೆ ಯಾಕೆ ಅಂತೇಳಿ ನೀವು ಅದನ್ನು ಹೇಳಬೇಕಲ್ಲ. ಆದ ಕಾರಣ ಇದೆಲ್ಲ ಮಾಡಬಾರದು. ಇದನ್ನು ನಾನು ನನ್ನ ರಾಜ್ಯದ ಅಧ್ಯಕ್ಷರಿಗೂ ಹೇಳಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಹೇಳಿದ್ದೀನಿ. ಈಗ ನಿನ್ನೆ ಮಾತಾಡಿದಾಗ ಅವರು ಧರ್ಮಸ್ಥಳದ ಸುದ್ದಿ ಮಾತಾಡಿದ್ರಲ್ಲ, ಆಗ ತುಂಬ ನೋವಾಯಿತು ನನಗೆ. ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.